see Romans chapter 8. ರೋಮ 8ರಲ್ಲಿ ನೋಡ್ಕೊಳ್ಳೋಣ. In Romans 8, Paul says, ಪೌಲ ಹೇಳೋದನ್ನ ಇಲ್ಲಿ ನೋಡೋಣ. About two laws. 2 ನಿಯಮಗಳ ಬಗ್ಗೆ ಪೌಲನು ಹೇಳ್ತಾನೆ. In verse 2. 2ನೇ ವಚನದಲ್ಲಿ, one is the law of the Holy Spirit. ಪವಿತ್ರಾತ್ಮನಿಂದಂತಾದ ನಿಯಮ. And the other is the law of sin and death. ಪಾಪ ಮರಣದಿಂದ ಉಂಟಾದ ನಿಯಮ. And this law of sin and death, ಈ ಒಂದು ಪಾಪ ಮರಣಗಳಿಗೆ ಕಾರಣವಾದ ನಿಯಮ, he describes in verse 23. 23 chapter 7 verse 23. 7ನೇ ಅಧ್ಯಾಯ 23ರಲ್ಲಿ ಅದರ ಬಗ್ಗೆ ವಿವರಿಸ್ತಾರೆ. He says, I see a law in my members, always warring against the law of my mind, making me a prisoner of the law of sin. ನನ್ನ 7ನೇ ಅಧ್ಯಾಯ 23ನೇ ವಚನ, ಅದು ನನ್ನ ಮನಸ್ಸಿನಲ್ಲಿರುವ ನಿಯಮಕ್ಕೆ ವಿರುದ್ಧವಾಗಿ ಕಾದಾಡಿ ನನ್ನನ್ನು ಸೆರೆ ಹಿಡಿದು ನನ್ನ ಅಂಗಗಳಿರುವ ಪಾಪದ ನಿಯಮಕ್ಕೆ ವಶಪಡಿಸುವಂಥದ್ದಾಗಿದೆ ಅಂತ. See, the law of sin is exactly like the law of gravity. ಒಂದು ಪಾಪದ ನಿಯಮ ಯಾವುದಕ್ಕೆ ಹೋಲಿಸಬಹುದು ಅಂದ್ರೆ ಈ ಗುರುತ್ವಾಕರ್ಷಣ ನಿಯಮಕ್ಕೆ ಹೋಲಿಸಬಹುದು. The picture you have to see here is Paul trying to fly. ಇಲ್ಲಿ ನಾವು ಒಂದು ರೂಪಣೆ ಏನು ತಗೊಳ್ಬಹುದು ಅಂದ್ರೆ ಪೌಲ ಹಾರ್ಲಿಕ್ಕೆ ಪ್ರಯತ್ನ ಮಾಡಿದಾಗ, as he tries to fly, he finds that gravity pulls him down. ಅವನು ಹಾರ್ಲಿಕ್ಕೆ ಪ್ರಯತ್ನ ಮಾಡುವಾಗ ಆ ಒಂದು ಗುರುತ್ವಾಕರ್ಷಣ ಶಕ್ತಿ ಎಳೆದು ಬೀಳಿಸ್ಬಿಡುತ್ತೆ. You and I find that too. ಅದನ್ನ ನಾವು ಕೂಡ ನೋಡ್ತೀವಿ. You try to jump up, gravity pulls you down. ಆ ಒಂದು ಗುರುತ್ವಾಕರ್ಷಣ ಶಕ್ತಿ ನಾವು ಹಾರ್ಲಿಕ್ಕೆ ಪ್ರಯತ್ನ ಮಾಡಿದಾಗ ಎಳೆದು ಬೀಳಿಸುತ್ತೆ. However much you try to jump, it pulls you down. ನೀವು ಎಷ್ಟೇ ಪ್ರಯತ್ನ ಪಟ್ಟರು ನೀವು ಮತ್ತೆ ಬೀಳ್ತೀರಾ. Paul says sin is exactly like that in my body, the law of sin. ಪಾಪ, ಆ ಪಾಪದ ನಿಯಮ ನನ್ನ ಶರೀರದಲ್ಲಿ ಇರುವಂತದ್ದು ಹಾಗೇನೆ. You try jumping, you're pulled down. ನೀವು ಹಾರ್ಲಿಕ್ಕೆ ಪ್ರಯತ್ನ ಮಾಡ್ತೀರಾ, ಬಿದ್ದೋಗ್ಬಿಡ್ತೀರಾ. And you try to live a holy life, the law of sin pulls you down. ಈ ಪವಿತ್ರ ಜೀವಿತವನ್ನು ನಡೆಸಲಿಕ್ಕೆ ಪ್ರಯತ್ನ ಪಡ್ತೀರಾ, no, you try 100 times to jump, you get pulled down immediately. ನೀವು 100 ಸಲ ಪ್ರಯತ್ನ ಮಾಡಿದ್ರು ನಿಮ್ಮನ್ನ ಎಳೆದು ಬೀಳಿಸ್ಬಿಡುತ್ತೆ. You try to live a holy life, you get pulled down. ನೀವು ಪವಿತ್ರ ಜೀವಿತವನ್ನು ನಡೆಸಲಿಕ್ಕೆ ಪ್ರಯತ್ನ ಮಾಡ್ತೀರಾ, ಈ ಪಾಪದ ನಿಯಮ ಬೀಳಿಸ್ಬಿಡುತ್ತೆ ಎಳೆದು. He says something else has happened in verse 2 of chapter 8. 8ನೇ ಅಧ್ಯಾಯ 2ನೇ ವಚನದಲ್ಲಿ ಏನೋ ಒಂದು ಅದ್ಭುತ ನಡೀತು ಅಂತ ಹೇಳ್ತಾರೆ. Another law came into my life. ಯಾವುದೋ ಒಂದು ಹೊಸ ನಿಯಮ ನನ್ನ ಜೀವಿತದಲ್ಲಿ ಬಂತು. That set me free from the law of sin. ಅದು ನನ್ನನ್ನು ಪಾಪ ಮರಣಗಳಿಗೆ ಆ ನಿಯಮದಿಂದ ಬಿಡಿಸ್ಬಿಡ್ತು ಅಂತ. You know, to use an example, ಇದಕ್ಕೆ ಒಂದು ಉದಾಹರಣೆ ಕೊಡಬೇಕು ಅಂದ್ರೆ, if God who gave the ability to these birds to fly, ದೇವರು ಈ ಪಕ್ಷಿಗಳಿಗೆ ಹಾರುವ ಒಂದು ಸಾಮರ್ಥ್ಯವನ್ನು ಕೊಟ್ಟಿದ್ದಾರೆ ಅಂದ್ರೆ, could somehow put that ability inside me, ಆ ಸಾಮರ್ಥ್ಯವನ್ನು ನನ್ನಲ್ಲಿ ಕೂಡ ಹಾಕ್ಬಿಟ್ರೆ ದೇವರು, I can also fly. ನಾನು ಕೂಡ ಹಾರಬಹುದು. Because God is the one who created those birds. ಆ ಪಕ್ಷಿಗಳನ್ನ ಸೃಷ್ಟಿಸಿದವರು ದೇವರೇ ಅಲ್ವಾ? Every day you see those birds overcoming gravity and flying in the air. ನಾವು ಪ್ರತಿ ದಿವಸ ನೋಡ್ತೀವಿ ಈ ಪಕ್ಷಿಗಳು ಈ ಗುರುತ್ವಾಕರ್ಷಣ ಶಕ್ತಿಯನ್ನ ಜಯಿಸಿ ಮೇಲೆ ಹಾರೋದನ್ನ. How wonderful it is to be a bird. ಬಹಳ ಅದ್ಭುತವಾದದ್ದಲ್ಲ ಒಂದು ಪಕ್ಷಿ ಇರೋದು. See, when you come to a river, you're stuck. ಒಂದು ಕಾಲುವೆ ನೀರಿನಲ್ಲಿ ಹೋದ್ರೆ How can you cross? ನೀವು ಹೇಗೆ ದಡ ಪಾರ್ ಮಾಡ್ತೀರಾ? But the bird just flies over. ಆದ್ರೆ ಒಂದು ಪಕ್ಷಿ ಹಾರಿ ಹೋಗ್ಬಿಡುತ್ತೆ. You come to a mountain, ಒಂದು ಬೆಟ್ಟದ ಹತ್ರ ಬಂದಾಗ you can't do anything. ನೀವು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. The bird flies over. ಆದ್ರೆ ಒಂದು ಪಕ್ಷಿ ಹಾರಿ ಹೋಗ್ಬಿಡುತ್ತೆ. If you're riding a scooter, you come to a road block, you stop. ನೀವು ಸ್ಕೂಟರಲ್ಲಿ ಹೋಗ್ತಾ ಇದ್ರೆ ಒಂದು ರಸ್ತೆ ತಡೆ ಬಂದ್ರೆ ನಿಂತೋಗ್ಬಿಡ್ತೀರಾ. But the bird flies over. ಆದ್ರೆ ಪಕ್ಷಿ ಹಾರಿ ಹೋಗ್ಬಿಡುತ್ತೆ. You're driving a scooter, there's a traffic jam, you're stuck for half an hour. ಒಂದು ಸ್ಕೂಟರಲ್ಲಿ ಹೋಗ್ತಾ ಇದ್ರೆ ಟ್ರಾಫಿಕ್ ಜಾಮ್ ಆಗಿದೆ, ನೀವು ಅರ್ಧ ಗಂಟೆ ತಡೆದು the bird flies over. ಆದ್ರೆ ಪಕ್ಷಿ ಹಾರಿ ಹೋಗ್ಬಿಡುತ್ತೆ. It's wonderful to be a bird. ಒಂದು ಪಕ್ಷಿ ಆಗಿರೋದು ಬಹಳ ಅದ್ಭುತ ಅಲ್ಲ? And if there's an obstacle, it just flies over that. ಏನಾದ್ರೂ ಒಂದು ತಡೆ ಇದ್ರೆ ಅದ್ರ ಮೇಲೆ ಹಾರಿ ಹೋಗ್ಬಿಡುತ್ತೆ. This is how this law of the Spirit operates. ಇದು ಹಾಗೇನೆ ಈ ಒಂದು ಪವಿತ್ರ ನಿಯಮ ಕೂಡ ನಡೆಸುತ್ತೆ. The Holy Spirit lifts me up over this law of sin and death. ಈ ಪವಿತ್ರಾತ್ಮನ ನಿಯಮ ಶಕ್ತಿ ಈ ಪಾಪದ ಶಕ್ತಿಗಿಂತ ಮೇಲೆ ನಮ್ಮನ್ನು ನಡೆಸುತ್ತೆ. That is the wonderful thing that Jesus has come to bring. ಅದೇ ಒಂದು ಅದ್ಭುತವಾದ ಸಂಗತಿ ಯೇಸು ನಮಗೆ ಕೊಟ್ಟ. And I believe that is where the Pentecostal movement has gone completely astray by only talking about speaking in tongues. ಪೆಂಟಕೋಸ್ಟ್ನವರು ಮಾಡಿರೋ ದೊಡ್ಡ ತಪ್ಪು ಏನು ಅಂದ್ರೆ ಇದರಲ್ಲಿ ಪವಿತ್ರಾತ್ಮನ ಶಕ್ತಿ ಅಂದ್ರೆ ಅನ್ಯ ಭಾಷೆಯಲ್ಲಿ ಮಾತಾಡೋದು ಮಾತ್ರ ಅಂತ ಹೇಳೋದು. I don't want to criticize them because they have emphasized the fullness of the Holy Spirit
unlike other groups in Christianity. ನಾನು ಅವ್ರನ್ನ ಖಂಡಿಸೋದಿಲ್ಲ, ಯಾಕೆ ಅಂದ್ರೆ ಬೇರೆ ಗುಂಪುಗಳ ತರ ಅವ್ರು ಇಲ್ಲದೆ ಅವರ ಪವಿತ್ರಾತ್ಮನ ಅಭಿಷೇಕದ ಬಗ್ಗೆ ತಿಳಿಸಿದ್ದಾರೆ. Praise God for all those who emphasize that you must be filled with the Holy Spirit. ನಾನು ದೇವರಿಗೆ ಸ್ತೋತ್ರ ಮಾಡ್ತೀನಿ, ಯಾವ ಗುಂಪುಗಳೆಲ್ಲ ಪವಿತ್ರಾತ್ಮನ ಅಭಿಷೇಕದ ಬಗ್ಗೆ ತಿಳಿಸಿದ್ದಾರೆ. I say the law of the Spirit. He doesn't say the law of the Spirit made me speak in tongues. ಇಲ್ಲಿ ಆ ಒಂದು ಪವಿತ್ರಾತ್ಮನ ನಿಯಮ ನಾನು ಅನ್ಯ ಭಾಷೆಯಲ್ಲಿ ಮಾತಾಡಬೇಕು ಮಾಡ್ತು ಅಂತ ಹೇಳಿಲ್ಲ. Thank God for that gift. ಅದಕ್ಕೆ ನಾವು ಸ್ತೋತ್ರ ಮಾಡೋಣ. But the law of the Spirit made me free from the law of sin and death. ಪವಿತ್ರಾತ್ಮನ ನಿಯಮ ನನಗೆ ಪಾಪದ ನಿಯಮದಿಂದ ಬಿಡಿಸ್ತು. That is the meaning of knowing His name. ಅದೇ ಯೇಸುವಿನ ನಾಮವನ್ನು ಅರ್ಥ ಮಾಡಿಕೊಳ್ಳೋದು. What is the meaning of His name? ಏನು ಯೇಸುವಿನ ನಾಮ ಅರ್ಥ? ಆತ. He. ಆತ. He will save His people from their sins. ಆತ ತನ್ನ ಜನರನ್ನ ಪಾಪದಿಂದ ಬಿಡಿಸಿ ಕಾಯುವಾತನು. ಹೇಗೆ? By putting inside them His Holy Spirit. ಪವಿತ್ರಾತ್ಮನ ಶಕ್ತಿಯನ್ನ ಅವರಲ್ಲಿ ತುಂಬಿಸೋದ್ರ ಮೂಲಕ. The law of Moses was 10 commandments. ಒಂದು ಮೋಶೆಯ ದಶಾಜ್ಞೆ 10 But the law of the Spirit, ಆದ್ರೆ ಇಲ್ಲಿ ಪವಿತ್ರಾತ್ಮನ ನಿಯಮ, it's not commandments, ಇದು ಆಜ್ಞೆಗಳಲ್ಲ. It says here it is life in Christ Jesus. ಇಲ್ಲಿ ಜೀವವನ್ನು ಉಂಟು ಮಾಡುವಂತ, ಕ್ರಿಸ್ತನಲ್ಲಿ ಜೀವವನ್ನು ಉಂಟು ಮಾಡುವಂತ the life in Christ Jesus, that is the law of the Spirit. ಆ ಕ್ರಿಸ್ತನ ಜೀವವನ್ನು ಉಂಟು ಮಾಡುವಂತದ್ದು. It's not a law of written commandments. ಇಲ್ಲಿ ಒಂದು ಬರೆದಿರುವಂತ ಒಂದು ಆಜ್ಞೆಗಳಾಗಿಲ್ಲ. The law of the Spirit is a life that comes into me. ಇದು ಆ ಒಂದು ಪವಿತ್ರಾತ್ಮನ ನಿಯಮ ನನ್ನಲ್ಲಿ ಬರುವಂತದ್ದು. The life, ಜೀವಿತ, that is the law of the Spirit. ಅದೇ ಒಂದು ಪವಿತ್ರಾತ್ಮನ ನಿಯಮ. A life like the life of the bird coming into me and lifting me up. ಆ ಒಂದು ಪಕ್ಷಿಯಲ್ಲಿ ಆ ಒಂದು ಜೀವ ಬಂದು ಹೇಗೆ ಮೇಲೆತ್ತುತ್ತೋ ಹಾಗೆ ಆ ಜೀವ ನನ್ನಲ್ಲಿ ಬಂದು, Christ Jesus comes into me through the Holy Spirit. ಆ ಪವಿತ್ರಾತ್ಮನ ಮೂಲಕ ಆ ಯೇಸು ಕ್ರಿಸ್ತನ ಜೀವಿತ ನನ್ನಲ್ಲಿ ಬಂದು ಮೇಲೆ ಎತ್ತುತ್ತೆ. What does the Holy Spirit bring into my life? ಪವಿತ್ರಾತ್ಮ ಏನು ನನ್ನ ಜೀವಿತದಲ್ಲಿ ತಗೊಂಡು the life of Jesus. ಆ ಒಂದು ಯೇಸುವಿನ ಜೀವವನ್ನು ನನ್ನಲ್ಲಿ ತುಂಬಿಸಿದ. The same life that enabled him to overcome sin can enable me now to overcome sin. ಯೇಸುವಿನಲ್ಲಿ ಯಾವ ಶಕ್ತಿ, ಯಾವ ಜೀವ ಅವನಲ್ಲಿ ಆ ಪಾಪದಿಂದ ಜಯಗಳಿಸಲಿಕ್ಕೆ ಸಹಾಯ ಮಾಡ್ತೋ ಅದೇ ಜೀವ ಶಕ್ತಿ ನನ್ನಲ್ಲಿ ಬರುವಂತದ್ದು. When a man says I'm filled with the Spirit but I'm defeated by sin, I said how can that be? ಅದಕ್ಕೆ ನಾನು ಹೇಳ್ತೀನಿ, ಒಬ್ಬ ಮನುಷ್ಯ ನಾನು ಪವಿತ್ರಾತ್ಮನ ತುಂಬಿದ್ದೀನಿ ಆದ್ರೆ ಪಾಪದಲ್ಲಿ ಬೀಳ್ತೀನಿ ಅಂತ ಹೇಳಿದ್ರೆ ಅದು ಹೇಗೆ ಸಾಧ್ಯ ಅಂತ ಕೇಳ್ತೀನಿ. That's like saying I got the life of the bird but I can't fly. ಅದು ಹೇಳೋದು ಹೇಗೆ ಅಂದ್ರೆ, ನನಗೆ ಪಕ್ಷಿಯ ಜೀವಿತ ಇದೆ ಆದ್ರೆ ನನಗೆ ಹಾರ್ಲಿಕ್ಕೆ ಆಗೋದಿಲ್ಲ ಅಂತ. How can that be? ಅದು ಹೇಗೆ ಸಾಧ್ಯ? You know, a lot of people have doctrine but they don't have power. ಬಹಳಷ್ಟು ಜನಕ್ಕೆ ಸಿದ್ಧಾಂತ ಇದೆ ಆದ್ರೆ ಅವ್ರಿಗೆ ಶಕ್ತಿ ಇಲ್ಲ. Has a hen got wings? ಒಂದು ಕೋಳಿಗೆ ರೆಕ್ಕೆಗಳಿದೆಯಾ? Yes or no? ಹೌದಾ ಇಲ್ವಾ? Can it fly? ಆದ್ರೆ ಅದು ಹಾರುತ್ತಾ? No. ಇಲ್ಲ. This is exactly how many Christians are. ಬಹಳಷ್ಟು ಕ್ರೈಸ್ತರು ಕೂಡ ಹಾಗೆ. All the doctrine is there. ಎಲ್ಲ ಬೋಧನೆಗಳು ಸರಿಯಾಗಿದೆ. They are still crawling on the earth. ಆದ್ರೆ ಇನ್ನು ಭೂಮಿ ಮೇಲೆ ನರಳ್ತಾ ಇದ್ದಾರೆ. Look at that eagle. That's got wings and it can fly. ಆ ಹದ್ದು ನೋಡಿ, ಅದಕ್ಕೆ ರೆಕ್ಕೆ ಇದೆ ಆದ್ರೆ ಅದು ಹಾರುತ್ತೆ. God wants to give us the power of the Holy Spirit. ದೇವರು ಆ ಪವಿತ್ರಾತ್ಮನ ಶಕ್ತಿಯನ್ನು ಕೊಡಲಿಕ್ಕೆ ಬಯಸ್ತಾರೆ. Let's pray. ಪ್ರಾರ್ಥಿಸೋಣ. Heavenly Father, ಪರಲೋಕ ತಂದೆಯವರೇ, it's so easy to understand things in our head. ನಮ್ಮ ಮನಸ್ಸಿನಲ್ಲಿ, ಬುದ್ಧಿಯಲ್ಲಿ ಈ ವಿಷಯಗಳನ್ನು ತಿಳ್ಕೊಳ್ಳೋದು ಬಹಳ ಸುಲಭ ಸ್ವಾಮಿ. Lord, bring reality into our life. ನಮ್ಮ ಜೀವಿತದಲ್ಲಿ ಆ ನೈಜತ್ವವನ್ನು, ನಿಜವನ್ನು ತಂದು ಕೊಡು ಸ್ವಾಮಿ. Where sin has no power over us. ಪಾಪ ನಮ್ಮ ಮೇಲೆ ಅಧಿಕಾರವೇ ಇಲ್ಲದೆ ಇರುವಂತ ಜೀವಿತವನ್ನು ಕೊಡು ಸ್ವಾಮಿ. We pray in Jesus' name. ಯೇಸುವಿನ ನಾಮದಲ್ಲಿ ಬೇಡ್ತೀವಿ.